guys, welcome to my YouTube channel. Idu ನನ್ನ friend Bindu. This is Aishwarya. Actually ಇವತ್ತು ನಮಗೆ BSL ಪ್ರೋಗ್ರಾಮ್ ಇದೆ. It's BLS or BSL? BLS. ನಮಗೆ ಗೊತ್ತಿಲ್ಲ. It is actually basic life saving. It is BLS only. I know that. And ಇವತ್ತು ಏನೇನು ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ ಆಯ್ತಾ ನಾನು ನಿಮಗೆ. ಇದು ಬಂದ್ಬಿಟ್ಟು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್. ಬರ್ತಾ ಇಲ್ಲ ಗುರು, ಗಾಳಿನ ಬರ್ತಿಲ್ಲ. ಸೊ ಈಗ ತುಂಬ ದೂರ ಇದೆ. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು ಎಷ್ಟು ದೊಡ್ಡದಾಗಿದೆ ಅಂದರೆ ನಂಗಂತೂ ಗೊತ್ತಿಲ್ಲ ಪೇಷಂಟ್ಸ್ ಹೆಂಗೆ ಓಡಾಡ್ತಾರೆ ಇಲ್ಲಿ ಅಂದ್ಬಿಟ್ಟು. ಬರೋ ಅವಶ್ಯಕತೆ ಹಾಂ, ಐಶ್ವರ್ಯಂಗೆ ಗೊತ್ತು, ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಒಂದು ಪಾರ್ಕ್ ಥರ ಇದೆ. ನನಗೆ ಈ ಪ್ಲೇಸ್ ತುಂಬ ಇಷ್ಟ. ನಮ್ಮ ಫೋಟೋಸ್ ಇಟ್ಕೊಳ್ಳೋದಕ್ಕೆ ನಮ್ಮ ಕಾಲೇಜಲ್ಲಿ ಏನೇ ಪ್ರೋಗ್ರಾಮ್ ಆದರೂ ಅವ್ರು ಇಲ್ಲೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಲಾಗಲ್ಲಿ ನಾನು ಹಾಂ, ನಮಗೆ ಫಸ್ಟು ಇಲ್ಲಿ ಕ್ಲಾಸ್ ತೊಗೊತಿದ್ರಂತೆ. ತೋರಿಸ್ದಿರಾನೆ ಇಲ್ಲಿ ಅಂತ ಅದು ತೋರಿಸ್ತೀನಿ ನಾನು. ನಾನು ಇವರೆಲ್ಲ ಕಿಂಡಲ್ ಮಾಡ್ತಾರೆ. ನನಗೆ ಏನು ತೋರಿಸ್ಬೇಕು ಏನು ಬಿಡಬೇಕು ಅಂತ ಇನ್ನೂ ಗೊತ್ತಿಲ್ಲ ಆಯಿತಾ. ಇವ್ರನ್ನ ತೋರಿಸೋದಕ್ಕೆ ಬಯೋದಕ್ಕೆ ಮಾತ್ರ ಫಸ್ಟ್ ಚೆನ್ನಾಗಿ ಗೊತ್ತಿರುತ್ತೆ. ಆಯಿತಾ ಆಯ್ತಾ ಆಯ್ತಾ ಏನು ಗೊತ್ತಾ, ಅಡ್ವರ್ಟೈಸ್ಮೆಂಟ್ ಇದೆ ಅಲ್ಲ, ಹುಡುಗ ವಾಶ್ರೂಮ್ಗೆ ಹೋಗಾಚೆ. ಆ್ಯಕ್ಚುಲಿ ಇವಾಗ ನಾನು ತೋರಿಸ್ತೀನಿ ಎಲ್ಲಿ ಕ್ಲಾಸ್ ತಗೋತಿದ್ರು ಅಂತ ತೋರಿಸ್ತೀನಿ ಆಯಿತಾ. ಇದು ತುಂಬ ಸಖತ್ತಾಗಿತ್ತು ಮೊದಲು. ಇವಾಗ ಅದನ್ನು ಇದ್ರಲ್ಲಿ ತಗೋತಿಲ್ಲ ನಮಗೆ. ಇದೆಷ್ಟು ಚೆನ್ನಾಗಿದೆ ನೋಡಿ. ಇದು ಬ್ಯಾಂಬೂ ಅಲ್ಲಿ ಮಾಡಿರೋಂಥ ಒಂದು ಕ್ಲಾಸ್ ರೂಮ್ ಇದು. ಇವಾಗ ಇಲ್ಲಿ ಕ್ಲಾಸಸ್ ನಮಗೆ ನಡೀತಿಲ್ಲ. ಆ್ಯಂಡ್ ಇಲ್ಲಿ ಒಳಗಡೆ ಹೋದರೆ ಫುಲ್ ಪಾರ್ಕ್ ಥರ ಇದೆ. ಆಮೇಲೆ ಯಾರಾದರೂ ನನ್ನ ನೋಡಿಬಿಟ್ರೆ ಕ್ಯಾಮ್ರಾ ಇಟ್ಕೊಂಡಿರೋದು, ನಾನು ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ. ಸಡನ್ನಾಗಿ ನನ್ನ ಕ್ಯಾಮ್ರಾ ಏನಾದರೂ ಆಫ್ ಆಯಿತು ಅಂದರೆ ಯಾರೋ ಬರ್ತಿದ್ದಾರೆ ಮುಂದೆ ಅಂತ ಆಯಿತಾ. ಯಾರಾದರೂ ಆ್ಯಕ್ಚುಲಿ ನಾನು ಪದೇ ಪದೇ ಏನು ಗೊತ್ತಾ, ಆಯಿತಾ ಅಂತೆಲ್ಲ ನಾನು ರಿಯಲ್ ಲೈಫಲ್ಲಿ ಹಿಂಗೆ ಯೂಸ್ ಮಾಡೋದು. ಅದಕ್ಕೆ ನಾನು ಗೈಸ್ ಇವರೆಲ್ಲ ಡ್ಯಾನ್ಸ್ ಮಾಡ್ತಾರಂತೆ. ಇವಾಗ ಆ ವಿಡಿಯೋನು ಹಾಕ್ತೀನಿ, ನೋಡ್ಕೊಂಬಿಡಿ. ಆಮೇಲೆ ನನಗೆ ಇನ್ನೊಂದು ಡೌಟು, ನಿಮ್ಮನ್ನ ಗಾಯ್ಸ್ ಅಂತ ಕರಿಬೇಕಾ ಏನಂತ ಕರಿಬೇಕು ಅಂತಲೂ ಗೊತ್ತಿಲ್ಲ ನನಗೆ. ಓಕೆ, ಫೈನಲಿ ಎಂಟರ್ ಆದ್ವಿ. ಸ್ಮೃತಿ ಆಡಿಟೋರಿಯಂ. ಇದು ತುಂಬ ದೊಡ್ಡದಾಗಿದೆ ಇದು ಆಡಿಟೋರಿಯಂ ಬಂದ್ಬಿಟ್ಟು. ಬಟ್ ನಂಗೆ ಗೊತ್ತಿಲ್ಲ ಎಷ್ಟು ಜನ ರಿಜಿಸ್ಟರ್ ಮಾಡಿದ್ದಾರೆ ಈ ಆಡಿಟೋರಿಯಮ್ಗೆ ಬರೋಕ್ಕೆ ಇವತ್ತು ಅಂದ್ಬಿಟ್ಟು. ಬಟ್ ಇವನ ಕಮ್ಮಿನ್ ಲಾಗ್. ಓಕೆ. Hello guys. That is Zuya. Please do follow, subscribe, like, comment, share. ಬೇಸಿಕ್ ಲೈಫ್ ಸೇವಿಂಗ್ದು ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ. ಅಂದರೆ ಇವಾಗ ಯಾರಾದರೂ ಎಮರ್ಜೆನ್ಸಿಯಲ್ಲಿ ಏನಾದರೂ ಅವ್ರಿಗೇನಾದರೂ ಆಗ್ತಿದೆ ಅಂದಾಗ ನಾವು ಹೇಗೆ ಅವ್ರ ಲೈಫ್ನ ಸೇವ್ ಮಾಡ್ಬೋದು ಅನ್ನೋದು ಒಂದು ಉದ್ದೇಶ ಈ ಪ್ರೋಗ್ರಾಮ್ದು. ಇದು ಪ್ರೋಗ್ರಾಮ್ ಅನ್ನೋಕ್ಕಾಗಲ್ಲ, ಇಟ್ಸ್ ಲೈಕ್ ಕ್ಲಾಸೇ ಇರ್ಬೋದು. ಆಮೇಲೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ನಮಗೆ. ಸಮ್ಮನ್ ಇಸ್ ವಿಡಿಯೋ ಸಿ what Too much college, you are standing and talking there alone, right? Too much college, it affected your brain. oh god. ನಾನು ನಿಂತ್ಕೊಂಡೆಲ್ಲ ಮಾತಾಡ್ತಿದ್ನಲ್ವಾ, ಅದನ್ನ ಈಗ ಇವರೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಲೇಜಿ ಎಲ್ಲ ನಾನು ಕಾಲೇಜಿ ಮಾಡ್ತಿರ್ಲಿಲ್ಲಪ್ಪ. ಥೆರಪಿಟಿಕ್ಸ್ ಒಂದೇ ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಕಾಲೇಜಿ ಮ್ಯಾಮ್ ನೋಡ್ಬೇಕು ಇದನ್ನ, ನನ್ನ ತಿಥಿ ಮಾಡಿಬಿಡ್ತಾರೆ. ಹೋಪ್ ಮೈ ಕಾಲೇಜಿ ಮ್ಯಾಮ್ ಶುಡ್ ನಾಟ್ ಸಿ ದಿಸ್. ನಮ್ಮ ಕಾಲೇಜಿ ಮ್ಯಾಮ್ಗೆ ನಾನು ಅಂದರೆ ತುಂಬ ಇಷ್ಟ. ಯಾಕಂದರೆ ಕಾಲೇಜಿ ಕ್ಲಾಸಲ್ಲಿ ಯಾವಾಗಲೂ ನಿದ್ದೆ ಮಾಡ್ತಿರ್ತೀನಿ ನಾನು. ಶ್ರೀಕಲಾ ಅಂತಿರ್ತಾರೆ. Guys, say hi. Simply because it. How many times Generally will tell ನನ್ನ ಕ್ಯಾಮ್ರಾ ತೋರಿಸಾಗೆಲ್ಲ ಹಾಯ್ ಹೇಳ್ತಾಳೆ ಐಶ್ವರ್ಯ. then NSI ನನ್ನ ಮೇಲೆ ಅಷ್ಟೊಂದು ಲವ್. ಬಿಂದು ತಲೆನೂ ಬಚ್ಕೊಂಬರಲ್ಲ ಆಯ್ತಾ, ಹಾಗೆ ಬಂದ್ಬಿಡ್ತಾಳೆ ಕಾಲೇಜಿಗೆ ಬರ್ಬೇಕಾದ್ರೆ. ಶಿ ಈಸ್ ನ್ಯಾಚುರಲ್ ಬ್ಯೂಟಿ ಗೈಸ್. ಇಲ್ಲಿ ಆಡಿಟೋರಿಯಮಲ್ಲಿ ನಮ್ಮ ಕ್ಲಾಸವ್ರು ಬಿಟ್ಟರೆ ಬೇರೆ ಯಾರೂ ಬಂದೇ ಇಲ್ಲ ನೋಡಿ. ನಮ್ಮ ಕ್ಲಾಸವ್ರು ಬಿಟ್ಟರೆ ಇನ್ಯಾರೂ ಬರಲ್ಲ. ನಾವು ಎಲ್ಲರಿಗಿಂತ ಮುಂಚೆಯಾಗೆ ಬಂದಿರ್ತೀವಿ. ಅದು ನಮ್ಮ ಕ್ಲಾಸ್ ಪವರ್ ಅಂದರೆ. ನಮ್ಮ ಕ್ಲಾಸವರು ಅರ್ಧ ಅಷ್ಟೇ ಜನ ಬಂದಿರೋದು, ಇನ್ನೂ ತುಂಬ ಜನ ಬರೋರು. ಯಾಕೆ ಗೊತ್ತಾ ನಾನು ಇಲ್ಲಿ ಲಾಗ್ ಮಾಡ್ತಿರೋದು ಇವತ್ತು? ಯಾಕಂದರೆ ಇಲ್ಲಿ ಯಾರೂ ಇಲ್ಲ ಇವಾಗ, ಅದಕ್ಕೆ
ಎಲ್ಲರೂ ಬಂದಮೇಲೆ ನಾನು ಮಾಡಲ್ಲ, ನನಗೆ ತುಂಬ ಶೈ. ಆಮೇಲೆ ಈ ಆಡಿಟೋರಿಯಮಲ್ಲಿ ನಂಗೆ ತುಂಬ ಇಷ್ಟ ಆಗೋ ಪ್ಲೇಸ್ ಅಂದರೆ ಇದು. ನಾನು ಇಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿರಿ. ಇಲ್ಲೊಂದು ಪಾರ್ಕ್ ಇದೆ ಅಂತ ಹೇಳಿದ್ನಲ್ಲ ಹಾಗೆ. ವಾವ್, ಸೊ ನೈಸ್ ಅಲ್ಲ. ಆಮೇಲೆ ಇನ್ನೊಂದೇನೆಂದರೆ ನನಗೆ ಇಲ್ಲಿ ನೋಡ್ಬೇಕಾ ಎಲ್ಲಿ ನೋಡ್ಬೇಕಾ ಅನ್ನೋದೇ ಕನ್ಫ್ಯೂಷನ್. ಆ್ಯಕ್ಚುಲಿ ಇಲ್ಲೇ ನೋಡ್ತೀನಿ ಲಾಕ್ ಫುಲ್ಲು. ಆ್ಯಕ್ಚುಲಿ ನಂಗೆ ತುಂಬ ಫ್ಯಾನ್ಸ್ ಇದ್ದಾರೆ ಇಲ್ಲೆಲ್ಲ. ಯಾವಾಗಲೂ ಶ್ರೀಕಲಾ ಶ್ರೀಕಲಾ ಅಂತ ಕರ್ಕೋತಾ ಇರ್ತಾರೆ. ನನ್ನ ನೇಮ್ ಇಲ್ಲದೆ ಅವ್ರಿಗೆ ಬದುಕಕ್ಕೆ ಆಗಲ್ಲ. ಇವರೆಲ್ಲ ನನ್ನ ಫ್ಯಾನ್ಸು. ನನ್ನ ಲಾಗು क्रैश कोर्स अनन्या पांडे. वो भाई तुझसे बड़े बड़े खिला रहा है मुझे. ಇವರೆಲ್ಲ ಏನೇನು ಹೇಳ್ತಾರೆ ನಂಗೆ ಅರ್ಥನೇ ಆಗಲ್ಲ. या यू हैव नो ಅರ್ಥಕ್ಕೆ ಅರ್ಥ ಆಗಿಲ್ಲ. ಗುಡ್, ಶಿ ಇಸ್ ಲರ್ನಿಂಗ್ ಕನ್ನಡ ಗೈಸ್. ನಾನೇ ಅವಳ ಟೀಚರು. ನಮ್ಮ ಕ್ಲಾಸಲ್ಲಿ ತುಂಬ ಜನಕ್ಕೆ ನಾನೇ ಕನ್ನಡ ಟೀಚರ್. 9 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂತ ಹೇಳಿದರು ಆಯಿತಾ. 9 ಗಂಟೆ 5 ನಿಮಿಷ ಆಯಿತು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗೋದಿರಲಿಲ್ಲ, ಯಾರೂ ಜನನೇ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಪ್ರೋಗ್ರಾಮ್ಸ್ ನಿಮಗೆ ಯಾಕಾಗುತ್ತೋ ಗೊತ್ತಿಲ್ಲ, ಯಾರೂ ಬರಲ್ಲ. ಮುಂಚೆನೇ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟಿರ್ಬೇಕು ನಾವು ಮಾತ್ರ. ಪಾನಿ ಕೊಡು, ಪಾನಿ ಕೊಡು, ತನ್ನಿ ಕೊಡು. ನೀರು ತನ್ನಿ ಬೇರುವುದಿಲ್ಲ. ತಣ್ಣೀರು, ತಣ್ಣೀರು ಕುಡಿ, ಕೊಡು ಕೊಡು. ನಾನು ಕನ್ನಡ ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ ಈಗ. ನಾ ಕನ್ನಡ ಚೆನ್ನಾಗಿ ಬೇಡ, ಕಲಿತಿದ್ದೀನಿ. ಸ್ವಲ್ಪ ಸ್ವಲ್ಪ ಕನ್ನಡ ಆಗಿದೆ. ದಿಸ್ ಇಸ್ ಕರೆಕ್ಟ್ ನೋ? ಪ್ಲೀಸ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಬೇಡಿ. ಇನ್ನ ಕಲಿತಿದ್ದಾಳಷ್ಟೇ ಆಯಿತಾ. ಅಲ್ಲೆಲ್ಲ ನಮ್ಮ ಟೀಚರ್ಸ್ ಡಿಸ್ಕಷನ್ ಮಾಡ್ತಾರೆ. ಯಾವುದಾದ್ರೂ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು ತುಂಬ ಕಷ್ಟ ಇರುತ್ತಲ್ವ, ಅದಕ್ಕೆ ಫುಲ್ ಡಿಸ್ಕಷನ್ ಎಲ್ಲ ಆದಮೇಲಿಂದ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡೋದು. ನೆಕ್ಸ್ಟ್ ಇನ್ನೂ ಪ್ರೋ ಲಾಗರ್ ಆಗ್ತೀನಿ. ಆವಾಗ ಪ್ರತಿ ಒಂದು ಸೆಕೆಂಡ್ಗೂ ಕ್ಯಾಮ್ರಾ ಓಪನ್ ಮಾಡ್ತೀನಿ ಅನಿಸುತ್ತೆ. ಇವಾಗ ಪ್ರತಿ 1 ಮಿನಿಟ್ಗೂ ಓಪನ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಪ್ರೋಗ್ರಾಮ್ ಬಂದುಬಿಟ್ಟು 3 ಗಂಟೆವರೆಗೂ ಇರುತ್ತಂತೆ. 3 ಗಂಟೆವರೆಗೂ ಏನು ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹಾಂ, ಸೊ ಮತ್ತೆ ಎಲ್ಲ ಬರ್ತಿದ್ದಾರೆ ಇವಾಗ. ಇವಳಂತೂ ಇದು 50 ಟೈಮ್ಸ್ ಹಾಯ್ ಹೇಳ್ಬಿಟ್ಲು ಅನ್ಸುತ್ತೆ ಐಶ್ವರ್ಯ ಅಲ್ವಾ. ಇನ್ನೇನು ಹೇಳಕ್ ಬರಲ್ವಾ. ಶಿ ಇಸ್ ಅ ಡ್ಯಾನ್ಸರ್ ಗೈಸ್, ದಟ್ ಟು ಕ್ಲಾಸಿಕಲ್ ಡ್ಯಾನ್ಸರ್. ಆಮೇಲೆ ನಮ್ಮ ಕಲ್ಚರಲ್ಸ್ ಬರ್ತಿದೆ. ಅದೇ ಕಲ್ಚರಲ್ಸ್ಗೆ ಮಾಡಬೇಕು. ಕಲ್ಚರಲ್ಸ್ ನಾನು ಏನು ಮಾಡೋಣ ಈ ಸಲ, ಯಾಕಂದರೆ ಲಾಸ್ಟ್ ಸಲ ಎಲ್ಲ ಮಾಡಿ ವೇಸ್ಟ್ ಆಗೋದು. ಇವಳ್ದು ಒಂದು ಕತೆ ಇದೆ, ಏನು ಗೊತ್ತಾ? ಎಲ್ಲಿ ಹೋದರೆ ಅಲ್ಲಿ ಫೋನ್ ಬಿಟ್ಬಿಟ್ಟು ಬರೋ ಕತೆ. ಎಲ್ಲಂದ್ರೆ ಅಲ್ಲಿ ಬಿಟ್ಬಿಡೋದೆ. ಫೋನು ಅವಳಿಗೂ ಸಂಬಂಧನೇ ಇಲ್ಲ ಗೈಸ್. ಆ ಥರ ಫೋನೆಲ್ಲೋ ಬಿದ್ದಿರುತ್ತೆ, ಅವಳೆಲ್ಲೋ ಬಿದ್ದಿರ್ತಾಳೆ. ಆಮೇಲೆ ಹೋಗಿ ಹುಡುಕ್ತಾಳೆ, ಎಲ್ಲೋ ಫೋನ್ ಇಟ್ನಲ್ಲ, ಎಲ್ಲಿ ಫೋನ್ ಎಲ್ಲಿ ಅಂದ್ಕೊಂಡು. ಗೈಸ್ ಅಲ್ಲಲ್ಲಿ ಇಲ್ಲಲ್ಲಿ ನಾನು ಏನೋ ಇವಳಿಗೆ ಬೈದ್ಬಿಡ್ತೀನಿ ಆಯಿತಾ. ಫುಲ್ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಆಮೇಲೆ ಇವಳನ್ನ ಸಮಾಧಾನ ಮಾಡೋದು ತುಂಬ ಕಷ್ಟ. ಇಷ್ಟೇ ಆಗೋಯ್ತು. ಇಷ್ಟೇ ಸಮಾಧಾನ ಮಾಡೋದು ತುಂಬ ಕಷ್ಟ ಇರಲ್ಲ, ಈಸಿ. ನಾವು ಹಿಂದೆ ಕೂತಿದ್ವಿ ಆಯಿತಾ, ಹಿಂದೆಯಿಂದ ಮುಂದೆ ಕರೆಸ್ಬಿಟ್ರು. ಹಿಂದೆ ಅಂದರೆ ಇಲ್ಲಿರೋದೇ 4 ಚೇರ್ಸು, 4 ಲೈನ್ ಚೇರ್ಸು. ಅದರಿಂದ ನಾನು 1 ಲೈನ್ ಮುಂದೆ ಬಂದಿದ್ದೆ. ಅಂದರೆ ಮುಂದೆ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಲ್ವ. ಬೇರೆ ಒಂದು ರೈಟ್ಸ್ ಪೊಸಿಷನ್ ನಾರ್ಮಲ್ ಪೊಸಿಷನ್ಗೆ ತರಿಸಿ ಶೋಲ್ಡರ್ನ ಟರಸ್ ಸೆಂಟ್ರಲ್ ಪರ್ಸ್ that we have to check simultaneously. We have to check the pricing is there or not. Then after if it is not there, we have to start the sequence. ಸೊ ಇವಾಗ ಎಲ್ಲರಿಗೂ ಇವರು ಈ ಥರ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡಿ ತೋರಿಸ್ತಿದ್ದಾರೆ ಹೆಂಗಿದೆ ಅಂತ. ಅಷ್ಟು ನೋಡಿಬಿಟ್ರು. ಇವಾಗ ನಮಗೆ ಬ್ರೇಕ್ ಬಿಟ್ಟಿದ್ದಾರೆ. ಬ್ರೇಕಲ್ಲಿ ಒಂದು ಫ್ರೂಟಿ ಕೊಡ್ತಾರೆ. ಫ್ರೂಟಿ ಕೊಡ್ಕೊಂಡು ಮತ್ತೆ ಇನ್ನೊಂದು ಸೆಷನ್. ಎಲ್ಲರೂ ತುಂಬ ಬೋರಿಂಗ್ ಆಗಿದ್ರು ಆಯಿತಾ. ಫ್ರೂಟಿ ನೋಡಿದ ತಕ್ಷಣ ಎಲ್ಲರೂ ಕಣ್ಣು ಹಿಂಗಾಗ್ಬಿಡ್ತು, ಫೇಸ್ ಎಲ್ಲ ಹಿಂಗಾಗ್ಬಿಡ್ತು.
ಫ್ರೂಟಿಗಿರೋ ಮಹಿಮೆ ಅಂಥದ್ದು. ಅದರಲ್ಲೂ ಬಿಂದು ಫ್ರೂಟಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವರು ಫ್ರೂಟಿ ಆರ್ಡ್ರ್ ಮಾಡಿರೋದು ಕೊಡೋಕ್ಕೆ. ಫ್ರೂಟಿ ಕೊಡೋಣ ಅಂತ. ನಮ್ಮ ಕೊಟ್ಟಿರೋ ಹೋಗಿದ್ದಾರೆ. ಖಾಲಿ ಆಗಿಬಿಡ್ತು ಗಾಯ್ಸ್. ನೋ ಫ್ರೂಟಿ ನೋ ಬೋಟಿ ಎರಡೂ ಇಲ್ಲ. ಬಿಂದು ನಾನು ಎಲ್ಲ ಲಾಗಲ್ಲೂ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತಾ ನಿಮಗೆ? ಕಮೆಂಟ್ ಮಾಡಿ. ನಮ್ಮ ಮನೆಗೆ ಕರ್ಕೊಂಡೋಗಿ ಇಟ್ಕೋತೀನಿ ನೋಡಲ್ಲ. ಬೇಡ ಪ್ಲೀಸ್, ಬೇಡೇ ಬೇಡ. ಬೇಕು ಅಲ್ವಾ? ನಾನು ಮೆಂಟಲ್ ಆಗ್ಬಿಡ್ತೀನಿ. ಬಂತು, ಮೆಂಟಲ್ ಆಗ್ಬಿಡ್ತೀನಿ. ನಮ್ಮ ಫ್ರೂಟಿ ಬಂತು ನಮಗೆ. ಇವಾಗ ಆಸ್ಕಿಂಗ್ ಒನ್ ಮೋರ್ ಗೈಸ್. They will not give. I'm not interested in food. ನಾವು ಹೆಲ್ತ್ ಕೇರ್ ಪ್ರೊಫೆಷ್ನಲಿಸ್ಟ್ ಅಲ್ವಾ, ಅವರು ಫ್ರೂಟಿ ಎಲ್ಲ ಕೊಡಬಾರ್ದು. ಈ ಥರ ಬಾಟಲ್ ಜ್ಯೂಸ್ ಎಲ್ಲ ಕುಡಿಬಾರ್ದು. ಇದರಲ್ಲಿ ತುಂಬ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಆದರೂ ಕೊಟ್ಟವ್ರೆ ಅಂತ ಕುಡಿತೀವಿ ಅಷ್ಟೇ. ನಾಟ್ ಗುಡ್ ಅಂತೆ. ನೆಕ್ಸ್ಟ್ ಅನ್ನೇ ಹೇಳಿದ್ದೆ, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ನೆಕ್ಸ್ಟ್ ಟೈಮಿಂದ ಒಳ್ಳೆ ಫ್ರೆಶ್ ಜ್ಯೂಸ್ ಇಡಿಸಿ ಅನ್ನಲ್ಲ. ನೆಕ್ಸ್ಟ್ ಟೈಮಿಂದ ಫ್ರೆಶ್ ಜ್ಯೂಸ್ ಇಡಿಸ್ಬೇಕು ವಿತೌಟ್ ಶುಗರ್. ನಾವೆಲ್ಲ ಶುಗರ್ ಕಂಟ್ರೋಲಲ್ಲಿದ್ದೀವಿ, ಅದೆಲ್ಲನೂ ಬಿಡಿಸ್ಬಿಡ್ತಾರೆ ಇವರು. ಅದರಲ್ಲೂ ಇದು ಬಂದುಬಿಟ್ಟು ಮೆಡಿಕಲ್ ಫೀಲ್ಡಲ್ಲಿರೋ ಪೀಪಲ್ಗೆ ಆರ್ಗನೈಸ್ ಮಾಡಿರೋ ಪ್ರೋಗ್ರಾಮ್ ಸೆಷನ್ಸ್. ಸೊ ಇವಾಗ ಎಲ್ಲರೂ ಗ್ರೂಪ್ ಫೋಟೋಗೆ ನಿಂತಿದ್ದೀವಿ ನೋಡಿ. ಗ್ರೂಪ್ ಫೋಟೋ ತೆಗಿತಿಲ್ಲ ನಾವೇ. ಫೆಲ್ಲಿ ವಾಂಟ್ಸ್ ಟು ಪೋಸ್ ವಿತ್ ಮೀ, ದಟ್ಸ್ ವೈ. ಮ್ಯಾಮ್ ನನ್ನ ಜೊತೆ ನಿಂತ್ಕೊಬೇಕಿತ್ತು. ಈಸ್ ಆಸ್ಕಿಂಗ್ ಕಮಿಷನ್. ಇಫ್ ಇಟ್ ಕಮ್ಸ್ ಟು ಮೀ ಐ ವಿಲ್ ಗಿವ್ ಯು. ಇಫ್ ಇಟ್ ಕಮ್ಸ್ ಟು ಮೀ ದೆನ್ ಐ ವಿಲ್ ಗಿವ್ ಯು. ಹಲೋ, ಮೈಕ್ ಟೆಸ್ಟಿಂಗ್ 1 2 3 1 2 3. ಇವಾಗ ನಾನು ಸ್ಟೇಜ್ ಮೇಲೆ ಆ್ಯಂಕರಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ? ಸೊ ನೋಡಿ, ಇವಾಗ ಲಂಚ್ ಬ್ರೇಕ್. ಲಂಚ್ ಇವ್ರೇನು ಪ್ರೊವೈಡ್ ಮಾಡಲ್ಲ, ನಾವೇ ತಿನ್ಬೇಕು ಆಚೆ ಹೋಗಿ. ಎಲ್ಲರೂ ಲಂಚ್ಗೆ ಹೋಗಿದ್ದಾರೆ, ನಾವು ಲಂಚ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೈ ಫೆಲಿ ವಾಂಟ್ಸ್ ಟು ಸೇ ಸಮಥಿಂಗ್. ಸೇ ಎನಿಥಿಂಗ್ ಇನ್ ಕನ್ನಡ. ಸೇ ಎನಿಥಿಂಗ್ ಇನ್ ಕನ್ನಡ. ಇದು ಇಟ್ಸ್ ನಾಟ್ ಇದು, ಇಟ್ಸ್ ಇದು. ಇದು ನಾನೇ ಹುಚ್ಚಿಯಾಗಿ ಹೋಗ್ತೀನಿ ಇವ್ರಿಗೆಲ್ಲ ಕನ್ನಡ ಕಳಿಸೋ ಅಷ್ಟರಲ್ಲಿ ಗಾಯ್ಸ್. ಮಾತ್ರ ನಿಜ. ಯು ಸೇ ಎನಿಥಿಂಗ್ ಇನ್ ಕನ್ನಡ. ಶಿ ಇಸ್ ಫಾಸ್ಟ್ ಲರ್ನರ್. ಶಿ ಇಸ್ ಮಲ್ಲು ಗರ್ಲ್. ಓಕೆ, ಸ್ವಲ್ಪ ಕನ್ನಡ ಗೊತ್ತು. ಇವಳಿಗೆ ಬೇಗ ಕಲ್ತ್ಬಿಡ್ತಾಳೆ ಕನ್ನಡ. ಎಷ್ಟು ಚೆನ್ನಾಗಿ ಕಲ್ತಿದ್ದಾಳೆ ಗೊತ್ತಾ? ನಾವು ಮಾತಾಡೋದೆಲ್ಲ ಅರ್ಥ ಮಾಡ್ಕೋತಾಳೆ. ಆ್ಯಂಡ್ ಇನ್ನೊಬ್ಳು ಇದ್ದಾಳೆ, ನಾನು. ನಾವೆಲ್ಲರೂ ಕಲ್ಸಿದ್ದೀವಿ ಕನ್ನಡನ. ಏನು ಹೇಳು? ವೇಸ್ಟ್ ಬೈರಿ ಎಲ್ಲ. ಸ್ವಲ್ಪನೂ ಕಾಯಲ್ಲ ಫ್ರೆಂಡ್ಗೋಸ್ಕರ. ಇಲ್ಲ ಗೈಸ್, ನಾನು ಅವಳಿಗೋಸ್ಕರ ಕಾಯ್ತಿದ್ದೆ ಆಯ್ತಾ. ಆದ್ರೆ ಇಲ್ಲಿ ವ್ಲಾಗ್ ಮಾಡ್ತಿದ್ದಾಳೆ. ನಾನು ಸಿಕ್ಕಾಕೊಂಡಿದ್ರು ಒಳಗಡೆ. ಲಾಕ್ ಆಗ್ಬಿಟ್ಟಿಲ್ಲ ಬಿಂದು ಒಳಗಡೆ ಹೋಗಿ. ತಿನ್ನೋದು ಬಿಂದು? ನೀನು ತಗೋತೀಯಲ್ಲ ಬಿಂದು. ಗೋಬಿ ಕೊಡ್ತಾಳಂತೆ ನಂಗೆ ಇವತ್ತು, ಆಯಿತಾ? ನಾನಂತೂ ಬಾಕ್ಸ್ ತಂದಿದ್ದೀನಿ. ನಾನು ಚಪಾತಿ ತಿಂತೀನಿ ಆಯಿತಾ? ರೂಫ್ ಟಾಪಲ್ಲಿ ಗೋಬಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ರೂಫ್ ಟಾಪಲ್ಲಿ ಡೋನಟ್ ಸಕ್ಕತ್ತಾಗಿರುತ್ತೆ. ಒಳಗಡೆ ಮಾಡಲ್ಲ, ಒಳಗಡೆ ಯಾವತ್ತೂ ಮಾಡಿಲ್ಲ. ಹಾಸ್ಪಿಟಲ್ ತುಂಬ ದೊಡ್ಡದಿದೆ ಅಲ್ವಾ, ಹಾಸ್ಪಿಟಲ್ ಟೂರ್ ಮಾಡ್ತೀನಿ ಒಂದಿನ, ಆಯಿತಾ? ಯಾಕಂದರೆ ಇವಾಗ ತಾನೇ ಐಶ್ವರ್ಯ ಅವರು ಐಡಿಯಾ ಕೊಟ್ಟರು ನನಗೆ, ಹಾಸ್ಪಿಟಲ್ ಟೂರ್ ಮಾಡು ನೀನು ಅಂದ್ಬಿಟ್ಟು. ಸೊ ಹಾಸ್ಪಿಟಲ್ ಟೂರ್ ಮಾಡ್ತೀನಿ. ಒಳಗಡೆ ಎಲ್ಲ ಮಾಡೋಂಗಿಲ್ಲ, ಒಳಗಡೆ ಎಲ್ಲ ವೀಡಿಯೋ ಅಲ್ಲೋ ಇಲ್ಲ, ಆಚೆ ಮಾತ್ರ ಮಾಡ್ತೀನಿ. ಯಾಕಂದರೆ ಆಚೆನೇ ತುಂಬ ಜಾಸ್ತಿ ಇದೆ ತೋರ್ಸೋಕ್ಕೆ. ಆ್ಯಂಡ್ ಫುಡ್ ಕೋರ್ಟು ಕೂಡ ತುಂಬ ಇದೆ ಇಲ್ಲಿ, ಒಂದೇ ಫುಡ್ ಕೋರ್ಟ್ ಇಲ್ಲ. ಊಟ ಆಯಿತು, ಊಟ ಆಗಿ ಜ್ಯೂಸ್ ಕುಡಿತೀವಿ. ಊಟ ಏನು ಗೊತ್ತಾ? ಚಿಕನ್ ಬಿರಿಯಾನಿ 1 ಕಪ್ 3 ಸ್ಟ್ರಾ. ಯಾವಾಗಲೂ ಹಿಂಗೆ ಇರುತ್ತೆ ಬಾಡಿ. ತಾನೇ ಊಟ ಆಯಿತು, ಹೋಗ್ತಾ ಇದ್ದೀವಿ ಇವಾಗ. ಮತ್ತೆ ಹೋಗಿ ಇನ್ನೊಂದು ಸೆಷನ್ ಇರುತ್ತೆ, ಅದನ್ನು ಅಟೆಂಡ್ ಮಾಡಿ ಮನೆಗೆ ಹೋಗೋದು. This is not reserved. It's a college chair. It's college chair. I can also sit. She can also sit. Everyone can sit. This chair. Guys, this is not a fight, okay? It's healthy argument.
ಲಿರಿಕ್ ಪಟ್ಟಿ ಹೆಲ್ದಿ ಆರ್ಗ್ಯುಮೆಂಟ್ ಡಿಸೀಸ್. ಇವಾಗ ಮುಗೀತು ಇದು. ಟೈಮ್ ಎಷ್ಟು ಗೊತ್ತಾ? 3:30 ಮುಗ್ದಿದೆ ಈ ಪ್ರೋಗ್ರಾಮ್. ಎವ್ರಿ ಒನ್ ಆರ್ ಸೋ ಟಯರ್ಡ್. ಓಕೆ, ಬೆಳಿಗ್ಗೆಯಿಂದ ಬರೀ ಕುತ್ಕೊಂಡಿರೋದೇ ಆಗೈತೆ. ಫ್ರೆಂಡ್ ಏನು ಮಾಡಿದೀವೋ ನಮಗಂತೂ ಗೊತ್ತಿಲ್ಲ. ಬಟ್ ಇಟ್ ವಾಸ್ ರಿಯಲಿ ಗುಡ್ ಸೆಷನ್. Reviewing the session. How was it? First session was good. Second session, it was one normal only. We can learn at home. We Nothing already special. learnt it. That's why it was I didn't learn, okay. boring. How was it? Huh? Yeah, afternoons it's sleepy only because it's so boring. ನಮಗೆ ಕೇಳಿ ಸಾಕಾಗ್ಬಿಟ್ಟಿರುತ್ತಲ್ವಾ, ಅದಕ್ಕೆ ಬೋರ್ ಆಗುತ್ತೆ. ಓಕೆ, ಇವಾಗ ನಾವೆಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ 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 ಬಾಯ್. ಓಕೆ, ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದನ್ನು ತುಂಬ ದಿನದಿಂದ ಹೇಳ್ಬೇಕು ಅನ್ಕೊತಿದ್ದೆ, ಇವತ್ತು ಹೇಳ್ತಿದ್ದೀನಿ ಆಯಿತಾ. ಆಮೇಲೆ ಏನಾದರೂ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿದ್ರೆ ಪ್ಲೀಸ್ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಯಾಕಂದರೆ ಇದು ಫಸ್ಟ್ ಲಾಗ್ ಅಲ್ವಾ, ನಂಗೆ ಗೊತ್ತಿರಲ್ಲ ಹಿಂಗೆ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ, ಆಯಿತಾ. ಆಮೇಲೆ ನಾನು ಏನಾದರೂ ಮಿಸ್ಟೇಕ್ ಮಾಡಿದರೆ ಅದನ್ನೆಲ್ಲ ಕಮೆಂಟ್ ಮಾಡಿ, ಆಯಿತಾ. ಓಕೆ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇನ್ನೂ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಮುಂದೆ. ಸಪೋರ್ಟ್ ಮಾಡಿ ಹೀಗೆ. ಓಕೆ, ಬಾಯ್.